ಶ್ರೀ ಗುರುಚರಿತ್ರೆ ಅಧ್ಯಾಯ 44. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯ ನಮಃ. ಶ್ರೀ ದತ್ತಾಯ ಗುರುವೇ ನಮಃ. ನಾಮಾಧಾರಕನು ಬೇಡಲು ಸಿದ್ಧರು ಈ ರೀತಿ ಹೇಳಿದರು. ಒಂದು ಶಿವರಾತ್ರಿಯಲ್ಲಿ ಉತ್ಸವಗಳನ್ನು ಭಕ್ತರು ಶ್ರೀಶೈಲದಲ್ಲಿ ಆಚರಿಸಲು ಇಚ್ಛಿಸಿ ಅನೇಕ ಗುಂಪುಗಳಾಗಿ ಶ್ರೀಶೈಲಕ್ಕೆ ಹೊರಟು ಶ್ರೀ ಗುರು ಭಕ್ತನಾದ ತಂತುಕನೆಂಬುವವನನ್ನು ಬಾ ಎಂದು ಕರೆದರು. ಆದರೆ ಆತನು ನನಗೆ, ಶ್ರೀ ಗುರುಗಳೇ ಮಲ್ಲಿಕಾರ್ಜುನ, ಸಂಗಮವೇ ಪಾತಾಳ ಗಂಗೆ, ಗಂಧರ್ವ ನಗರವೇ ಶ್ರೀಶೈಲ, ನೀವು ಹೋದರೆ ಹೋಗಿ, ನಾನು ಬರುವುದಿಲ್ಲ ಎಂದನು. ನಂತರ ಶಿವರಾತ್ರಿಯ ಪರ್ವದಿನದಂದು ಸಂಗಮದಲ್ಲಿ ಸ್ನಾನ ಮಾಡಿ ಶ್ರೀ ಗುರುಗಳಿಗೆ ನಮಸ್ಕರಿಸಲು ಅವರು, ಏನೋ ನಿಮ್ಮ ಬಂಧುಗಳೊಡನೆ ಶ್ರೀಶೈಲಕ್ಕೆ ಹೋಗಲಿಲ್ಲವಾ? ನಿನಗೆ ಮಲ್ಲಿಕಾರ್ಜುನನ ದರ್ಶನ ಮಾಡಬೇಕೆಂದು ಬಯಕೆ ಇಲ್ಲವಾ ಎಂದು ಪ್ರಶ್ನಿಸಿದರು. ತಂತುಕನು, ನನಗೆ ನೀವೇ ಮಲ್ಲಿಕಾರ್ಜುನರು, ನೀವಿರುವ ಕ್ಷೇತ್ರವೇ ಶ್ರೀಶೈಲ ಎಂದನು. ಶ್ರೀ ಗುರುಗಳು, ಬಾಬು, ನಿನ್ನ ಭಾವನೆ ಏನು ಸರಿಯಾದುದಾದರೂ ಸ್ಥಳ ಮಹಾತ್ಮೆಯು ಬಹಳ ಹಿರಿದಾದುದು. ಬಾ, ನಾವು ಸಹ ಶ್ರೀಶೈಲ ದರ್ಶನ ಮಾಡೋಣ ಎಂದು ಅವರ ಪಾದುಕೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣುಗಳನ್ನು ಮುಚ್ಚಿಕೋ ಎಂದರು. ಹಾಗೆ ಮಾಡಿದ ಮರುಕ್ಷಣದಲ್ಲಿ ಅವರಿಬ್ಬರು ಶ್ರೀಶೈಲದಲ್ಲಿದ್ದರು. ಪಾತಾಳ ಗಂಗೆಯ ಹತ್ತಿರ ಸ್ವಾಮಿಗಳು, ನೀನು ಹೋಗಿ ಕ್ಷೇತ್ರ ವಿಧಿಗಳನ್ನು ಮುಗಿಸಿಕೊಂಡು ಬಾ ಎಂದರು. ಆತನು ತಲೆ ಮುಟ್ಟಿಕೊಂಡು ಸ್ನಾನ ಮಾಡಿ ಶ್ರೀ ಮಲ್ಲಿಕಾರ್ಜುನನ ದರ್ಶನಕ್ಕಾಗಿ ಹೋಗುತ್ತಿದ್ದರೆ ಆತನ ಬಂಧುಗಳು ನೋಡಿದರು. ಏನಯ್ಯ, ನಮ್ಮ ಜೊತೆ ಬರುವುದಿಲ್ಲವೆಂದು ಹೇಳಿ ಹಿಂದಿನಿಂದಲೇ ಬಂದೆಯಾ? ಯಾವಾಗ ಹೊರಟು ಯಾವಾಗ ಬಂದೆ ಎಂದು ಮಾತನಾಡಿಸಿದರು. ಆತನು ಈಗಲೇ ಶ್ರೀ ಗುರುಗಳ ಕೃಪೆಯಿಂದ ಬಂದೆ ಎಂದರೆ ಅವರು ನಂಬಲಿಲ್ಲ. ಆತನು ಅರ್ಚನೆ ಮಾಡಿಸುತ್ತಿದ್ದರೆ ಗುಡಿಯಲ್ಲಿ ಶಿವಲಿಂಗಕ್ಕೆ ಬದಲಾಗಿ ಶ್ರೀ ಗುರುಗಳ ದರ್ಶನವಾಯಿತು. ಕೂಡಲೇ ಶ್ರೀ ಗುರುಗಳ ಸನ್ನಿಧಿಗೆ ಸೇರಿ ಈ ಆಶ್ಚರ್ಯವೇನೆಂದು ಪ್ರಶ್ನಿಸಿದನು. ಶ್ರೀ ಗುರುಗಳು ನಗುತ್ತಾ, ಮಗು, ಕ್ಷೇತ್ರ ಮಹಿಮೆ ವಿಶೇಷವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿ, ಹಿಂದೆ ವಿಮರ್ಶಣನೆಂಬ ರಾಜನು ಈಶ್ವರನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದನು. ಭಕ್ತನಾಗಿದ್ದರೂ ಪರಸ್ತ್ರೀ ಲಂಪಟನಾಗಿ ಇರಲು ರಾಣಿಯು ಆತನನ್ನು ಕೇಳುತ್ತಾಳೆ, ರಾಜ, ಈ ರೀತಿಯಾಗಿ ಸುಗುಣಗಳು ದುರ್ಗುಣಗಳು ಎರಡೂ ನಿನ್ನಲ್ಲಿದೆ, ಇದು ಹೇಗೆ ಸಾಧ್ಯ? ರಾಜನು ತಾನು ಹಿಂದಿನ ಜನ್ಮದಲ್ಲಿ ನಾಯಿಯಾಗಿದ್ದು ಶಿವರಾತ್ರಿಯ ದಿವಸ ಯಾರು ಅನ್ನವನ್ನು ಬೇಯಿಸದಿದ್ದುದರಿಂದ ಉಪವಾಸ ಮಾಡಿ ಆ ರಾತ್ರಿ ಭಜನೆಗಳನ್ನು ಕೇಳಿ ಶಿವಾಲಯದಲ್ಲಿ ಏನಾದರೂ ತಿನ್ನಲು ದೊರಕುವುದೇನೋ ಎಂದು ಒಳಗೆ ಹೋಗಲು ಎಲ್ಲರೂ ಕೋಲಿನಿಂದ ಹೊಡೆದು ಸಾಯಿಸಲು ಪುಣ್ಯವು ದೊರೆತು ರಾಜನ ಜನ್ಮ ದೊರೆಯಿತು. ಆದರೆ ಹಿಂದಿನ ಜನ್ಮದ ವಾಸನೆ ಹೋಗಲಿಲ್ಲ ಎಂದು ಹೇಳಿ, ರಾಣಿ, ನೀನು ಪೂರ್ವ ಜನ್ಮದಲ್ಲಿ ಶ್ರೀಶೈಲದಲ್ಲಿ ಪಾರಿವಾಳವಾಗಿ ಗುಡಿಯ ಮೇಲಿದ್ದೆ. ಗರುಡನು ಅಟ್ಟಿಸಿಕೊಂಡು ಬರಲು ಪ್ರಾಣಭಯದಿಂದ 3 ಸಲ ಗುಡಿಯ ಸುತ್ತಲೂ ಸುತ್ತು ಹಾಕಿದುದರಿಂದ ರಾಣಿಯಾಗಿ ಹುಟ್ಟಿದೆ ಎಂದು ಹೇಳಿದನು. ಇಬ್ಬರೂ ಸೇರಿ 7 ಜನ್ಮಗಳ ನಂತರ ಮುಕ್ತಿಯನ್ನು ಹೊಂದುವೆವು ಎಂದು ಹೇಳಿದನು ಎಂದು ಹೇಳಿ, ಗಂಧರ್ವಪುರಕ್ಕೆ ಹೋಗೋಣ ನಡಿ ಎನ್ನುತ್ತಾ ಕ್ಷಣ ಮಾತ್ರದಲ್ಲಿ ಗಂಧರ್ವಪುರಕ್ಕೆ ಕರೆತಂದರು. ಊರಿನಲ್ಲಿರುವವರೆಲ್ಲ ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಲು ಶ್ರೀಶೈಲಕ್ಕೆ ಹೋಗಿ ಬಂದೆನೆಂದು ಪ್ರಸಾದವನ್ನು ಕೊಟ್ಟರೆ ಯಾರೂ ನಂಬಲಿಲ್ಲ. ಶ್ರೀಶೈಲದಲ್ಲಿ ಈತನನ್ನು ನೋಡಿದವರು 15 ದಿನಗಳ ನಂತರ ಬಂದು ಈತನು ಶ್ರೀಶೈಲದಲ್ಲಿ ಕಾಣಿಸಿದನೆಂದು ಹೇಳಿದರು. ಇಲ್ಲಿಯವರು ಈ ದಿವಸ ಇಲ್ಲಿ ಕಾಣಿಸಿದನೆಂದು ಹೇಳಿದರು. ತಂತುಕನು, ನೀವಿಬ್ಬರು ನಿಜವನ್ನೇ ಹೇಳುತ್ತಿರುವಿರಿ. ನನ್ನನ್ನು ಕ್ಷಣಗಳಲ್ಲಿ ಶ್ರೀ ಗುರುಗಳು ಶ್ರೀಶೈಲಕ್ಕೆ ಕರೆದೊಯ್ದರು, ಹಾಗೆಯೇ ಕರೆತಂದರು, ಇದೂ ಸಹ ನಿಜವೆಂದನು. ಆಗ ಶ್ರೀ ಗುರುಗಳ ಮಹಿಮೆ ಇನ್ನಷ್ಟು ಪ್ರಚಾರವಾಯಿತು. ಇಲ್ಲಿಗೆ 44ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಜೈ ಗುರುದೇವ ದತ್ತ.